ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡ್ಯಾಡ್, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಿದೆ. ಐ ನೋ ನಿಮಗೆ ತುಂಬಾ ಹರ್ಟ್ ಆಗಿದೆ ಅಂತ, ಬಟ್ ಹರ್ಟ್ ಆಗಿದ್ದು ನಿಜ ಮಗಳೇ. ಆದರೆ ಈಗ ಎಷ್ಟೋ ಸಮಾಧಾನ ಆಗ್ತಾ ಇದೆ. ಶಾನ್ವಿ, ನಮ್ಮ ದುರ್ಗಾ ಶರತ್ನ ಹೇಗೆ ಸಮರ್ಥನೆ ಮಾಡಿಕೊಂಡ್ಲು ನೋಡಿದ್ಯಾ? ಇಲ್ಲಿವರೆಗೂ ನಮ್ಮ ಹಿತಾಗೆ ಇವರಿಬ್ರು ತಂದೆ ತಾಯಿ ತರ ಇದ್ರೆ ಹೊರತು ಪರಸ್ಪರ ಗಂಡ ಹೆಂಡತಿ ತರ ಇರಲಿಲ್ಲ. ಆದರೆ ಇವತ್ತು ನನ್ನ ಕಣ್ಣಿಗೆ ಇವರಿಬ್ರು ಗಂಡ ಹೆಂಡತಿ ತರ ಕಂಡ್ರು. ಟ್ರೂ ಡ್ಯಾಡ್. ಅಣ್ಣ ದುರ್ಗಾ ಅತ್ಕೆನ ಎಂಥ ಸಿಚುವೇಶನ್ ಅಲ್ಲೇ ಮದುವೆ ಆಗಿರ್ಬೋದು, ಆದ್ರೆ ಅವ್ರೊಬ್ರಿಗೊಬ್ರು ಡಿಸರ್ವಿಂಗ್ ಅಂತ ಅನ್ಸುತ್ತೆ. ಕರೆಕ್ಟಾಗಿ ಹೇಳ್ದಿ ಶಾನ್. ನಿನ್ನೆ ಪಾರ್ಟಿಲಿ ದುರ್ಗಾ ಬಟ್ಟೆ ಮೇಲೆ ಶರತ್ ಚಾಂಪಿಯನ್ ಚೆಲ್ದಾಗ ನನಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು. ಆದ್ರೆ ನೀನ್ ಹೇಳಿದ ಮೇಲೆ ಗೊತ್ತಾಯ್ತು ದುರ್ಗಾನ ಶರತ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತ. ಅವತ್ತು ಶರತ್ತು ದುರ್ಗಾನ ಪ್ರೊಟೆಕ್ಟ್ ಮಾಡ್ದ, ಇವತ್ತು ದುರ್ಗಾ ಶರತ್ತನ್ನ ಪ್ರೊಟೆಕ್ಟ್ ಮಾಡಿದ್ಲು. ಗಂಡ ಹೆಂಡತಿ ಮಧ್ಯೆ ಮುಖ್ಯವಾಗಿ ಬೇಕಾದ್ದು ಇದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಎಸ್ ಡ್ಯಾಡ್, ದೇ ಆರ್ ಪರ್ಫೆಕ್ಟ್ ಕಪಲ್. ಇವತ್ತು ದುರ್ಗಾ ಮಾತಾಡಿದ್ದನ್ನು ಕೇಳಿ ನನಗೆ ಅಂಬಿಕಾನೇ ನೆನಪಾದ್ಲು. ಎಸ್ ಡ್ಯಾಡ್, ಇವತ್ತು ಅಂತಲ್ಲ, ದುರ್ಗಾ ಅತ್ಕೆ ಈ ಮನೆಗೆ ಬಂದಾಗ್ಲಿಂದನೂ ಅಂಬಿಕಾ ಅತ್ಕೆದೆ ಇನ್ನೊಂದು ರೂಪ ಅಂತ ನನಗನ್ನಿಸ್ತದೆ. ದೇವ್ರ ದಯೆಯಿಂದ ಇವರಿಬ್ರು ಸದಾ ಹೀಗೇ ಇರಲಿ ಅಂತ ಬೇಡ್ಕೋತೀನಿ. ದುರ್ಗಾ ಬಗ್ಗೆ ಒಂದು ಮಾತು ಕೆಟ್ಟದಾಗ ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ಒಂದು ಮಗುಗೆ ತಾಯಿ ಆಗದೆ ಸುಲಭ ಅಂತ ಅನ್ಕೊಂಡಿದ್ದೀರಾ? ನನ್ನ ಮಗಳು ಮತ್ತೆ ಮಾತಾಡಕ್ ಶುರು ಮಾಡಿದ್ರೆ ದುರ್ಗಾ ಬಂದ್ಮೇಲೆ ಅವಳು ಮತ್ತೆ ನಕ್ಕಿದ್ದು ದುರ್ಗಾ ಇಂದಾನೆ. ತಾಯಿ ಕಳ್ಕೊಂಡು ನನ್ನ ಮಗಳು ಬದುಕಿದ್ದು ಇಲ್ಲದೆ ಇರೋ ತರ ಇದ್ಲು. ದುರ್ಗಾ ಬಂದ್ಮೇಲೆ ಅವಳಿಗೆ ಮತ್ತೆ ಜೀವ ಬಂದಿದ್ದು. ದುರ್ಗಾ, ನೀನು ಒಟಗುಟೇಶ್ವರಿ ಅಂತ ಗೊತ್ತಿತ್ತು, ಆದರೆ ಈ ಥರ ಲಾಜಿಕ್ ಹಾಕಿ ಮಾತಾಡಕ್ಕೆ ಬರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಏನು ಪಾಯಿಂಟ್ ಹಾಕಿದೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿನ್ನ ಪ್ಲೇಸಲ್ಲಿ ನಾನು ಇದ್ದಿದ್ರು ನನಗೆ ಆ ಥರ ಮಾತಾಡೋಕ್ಕಾಗ್ತಾರೆ. ಮತ್ತೆ ನನ್ನ ಟ್ರೈನಿಂಗ್ ಅಂದ್ರೆ ಕಮ್ಮಿನಾ? ದುರ್ಗಂಗೆ ಮಾತಾಡೋದು ಕಲಿಸಿದ್ದೆ ನಾನು. ಓಹೋ ಹೋ ಹೋ. ಸಾರಿ. ಥ್ಯಾಂಕ್ ಯು. ಸಾರಿ. ಥ್ಯಾಂಕ್ ಯು. ನಿನ್ನ ಬೇವಾಗಿ ಮಾಡಿದ್ದಕ್ಕೆ ಸಾರಿ. ಇವತ್ತು ಜರ್ನಲಿಸ್ಟ್ ಮುಂದೆ ನನ್ನ ಪರವಾಗಿ ಮಾತಾಡೋದಕ್ಕೆ ಥ್ಯಾಂಕ್ಸ್ ದುರ್ಗಾ. ನನ್ನನ್ನು ಬೀಳೋದ್ರಿಂದ ಕಾಪಾಡೋದಕ್ಕೆ ಥ್ಯಾಂಕ್ ಯು. ಮತ್ತೆ ಸಾರಿ. ಸಾರಿನಾ? ನೀನ್ಯಾಕೆ ನನ್ನ ಸಾರಿ ಕೇಳ್ತಾ ಇದೀಯ? ನಾನಿವತ್ತು ಅಷ್ಟು ಜನರ ಮುಂದೆ ಹಾಗೆಲ್ಲ ಮಾತಾಡ್ತೀನಿ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಹೇಳ್ಬೋದಿತ್ತು, ಆದರೆ ನಾನು ಅಂದ್ಕೊಂಡಿದ್ದು ಅಲ್ಲಿ ಆಗುತ್ತೋ ಇಲ್ವೋ ಅನ್ನೋ ಗೊಂದಲ ನನ್ನಲ್ಲಿತ್ತು. ಅದಕ್ಕೆ ನಿಮ್ಗೆ ಹೇಳೋಕ್ಕಾಗಲಿಲ್ಲ. ಆಮೇಲೆ ಅದು ನಂಗೆ ಗೊತ್ತು, ನಿಮಗೆ ನಾನು ಎಲ್ಲರ ಮುಂದೆ ಗಂಡ ಅಂತ ಹೇಳಿದ್ದು ಇಷ್ಟ ಆಗಿಲ್ಲ ಅಂತ. ದುರ್ಗಾ, ನೀನಿವತ್ತು ನನಗೆ ಮಾಡಿರೋ ಸಹಾಯಕ್ಕೆ ನಾನು ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ರು ಆ ಥ್ಯಾಂಕ್ಸ್ ಅನ್ನೋ ಪದ ತುಂಬ ಚಿಕ್ಕದಾಗ್ಬಿಡುತ್ತೆ. ನೀನು ನನಗೆ ಇಷ್ಟೊಂದು ಹೆಲ್ಪ್ ಮಾಡ್ತೀಯ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗೆ ಮಾಡಿರೋ ಸಹಾಯಕ್ಕೆ ನನ್ನ ಜೀವಮಾನ ಪೂರ್ತಿ ನಿನಗೆ ಋಣಿಯಾಗಿರ್ತೀನಿ. ಹೊಸು ತುಂಬ ದೊಡ್ಡ ಮಾತಾಡ್ತಿದ್ದೀರಾ. ಹಾಗೇನಿಲ್ಲ ದುರ್ಗಾ, ಅಷ್ಟು ಜನಗಳ ಮುಂದೆ ಮಾತಾಡೋದಕ್ಕೆ ತುಂಬ ಧೈರ್ಯ ಬೇಕು. ಆ್ಯಂಡ್ ಮೋರೋವರ್
ಅವರೆಲ್ಲ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ರೆ ನೀನು ನನ್ನ ಡಿಫೆಂಡ್ ಮಾಡ್ಕೊಂಡೆ. ತಲೆಬುಡ ಇಲ್ಲದೆ ಪ್ರಶ್ನೆ ಕೇಳ್ತಾ ಇರೋರು ಬಾಯಿ ಮುಚ್ಚೋದು ಅಷ್ಟು ಸುಲಭ ಅಲ್ಲ ದುರ್ಗಾ. ನಮ್ಮ ಮನೆಯವರೆಲ್ಲ ಅಲ್ಲೇ ಇದ್ರು, ಯಾರಿಗೂ ಆಗದೆ ಇದ್ದಿದ್ದ ಕೆಲಸ ನೀನು ಮಾಡಿದೆ. ನಿನ್ಗೆ ಎಷ್ಟು ಕೃತಜ್ಞತೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನನ್ನ ಲೈಫಲ್ಲಿ ನೀನು ಫ್ರೆಂಡ್ ಆಗಿರೋದು ನನಗೆ ತುಂಬ ಹೆಮ್ಮೆ ಇದೆ ದುರ್ಗಾ. ಪರವಾಗಿಲ್ವೇ, ನಿಂತಲ್ಲೂ ಬುದ್ಧಿ ಇದೆ. ಇವತ್ತು ಹೇಗೆಲ್ಲ ಮಾತಾಡ್ಬಿಟ್ಟೆ ಅಲ್ವಾ ಬೋಸು? ಒಳ್ಳೆ ಹೀರೋ ತರ ಮಾತಾಡ್ಲಿಲ್ಲ ನಾನು? ಹೌದೌದು. ಬೋಸು, ನಾನ್ ನಿಮಗ್ ಸಹಾಯ ಮಾಡಿದ್ರೆ ನೀವ್ ನಂಗೆ ಟ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಲ್ವಾ? ಯಾಕೆ? ಯಾಕಂದ್ರೆ ಈ ಫ್ರೆಂಡ್ಸ್ ಮಧ್ಯ ಸಾರಿ ಟ್ಯಾಂಕ್ಸ್ ಎಲ್ಲ ಬರಬಾರ್ದು ಅಂತ ನೀವೇ ಅಲ್ವಾ ಹೇಳಿದ್ದು? ಓ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಐ ಆಮ್ ಸಾರಿ. ಆ್ಯಂಡ್ ಏನಂದ್ರೆ? ಅಯ್ಯೋ ಮತ್ತೆ ಸಾರಿ ಅಂದ್ಬಿಟ್ನಾ? ನೆನಪಿಸಿದ್ದಕ್ಕೆ ಥ್ಯಾಂಕ್ಸ್ ದುರ್ಗಾ. ಅಯ್ಯೋ 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 ದೇವ್ರೆ, ಇಬ್ರು ಗಂಡ ಹೆಂಡತಿ ತರ ಇರಪ್ಪ ಅಂತ ಹೇಳಿದ್ರೆ ಸಾರಿ ಥ್ಯಾಂಕ್ಸ್ ಅನ್ಕೊಂಡು ಯಪ್ಪ ದಾರ. ಇಷ್ಟೊತ್ತು ಶರತ್ ಅವರು ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ದೀರಾ, ಅಷ್ಟೇ ಸಾಕು. ಹೆಣ್ಮಕ್ಳಿಗೆ ಅವ್ರು ಎಷ್ಟು ಗೌರವ ಕೊಡ್ತಾರೆ ಅಂತ ಇನ್ನೂ ಸಾಕ್ಷಿ ಬೇಕಾಗಿಲ್ಲ. ನೀವ್ ಇಷ್ಟ ದಿನ ತೋರಿಸ್ತಿರೋ ಫೋಟೋದ ಹಿಂದೆ ಇರೋ ಸತ್ಯನೇ ಬೇರೆ, ನೀವ್ ಅದನ್ನ ಜನರಿಗೆ ತೋರಿಸ್ತಾ ಇರೋ ರೀತಿನೇ ಬೇರೆ. ಶರತ್ ಅವ್ರಾಗ್ಲಿ ನಾನಾಗ್ಲಿ ಒತ್ತಾಯಕ್ಕೆ ಈ ಮದ್ವೆನ ಮಾಡ್ಕೊಂಡಿಲ್ಲ. ನಾವಿಬ್ರು ಮನಪೂರ್ವಕವಾಗಿ ಈ ಮದ್ವೆನ ಮಾಡ್ಕೊಂಡಿದೀವಿ. ನಾವಿಬ್ರು ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಂಡು ನಮ್ ಮಗ್ಳಿಗೋಸ್ಕರ ಈ ಮದ್ವೆನ ಮಾಡ್ಕೊಂಡಿದೀವಿ. ಶರತ್ ಅವ್ರಿಗೆ ಅವಮಾನ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಯಾಕಂದ್ರೆ ನಾನು ಅವ್ರ ಹೆಂಡತಿ, ಅವರು ನನ್ ಗಂಡ. ಹೀಗಿರ್ಬೇಕು ನಮ್ಮ ಮನೆ ಸೊಸೆ ಅಂದ್ರೆ. ಒಬ್ಬ ಹೆಂಡತಿಯಾಗಿ ಯಾವಾಗ ಯಾವಾಗ ಗಂಡನಿಗೆ ಹೆಗ್ಲಾಗಿ ನಿಲ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾಳೆ ನಮ್ ದುರ್ಗಾ. ಆ ದೇವರಿಗೂ ಗೊತ್ತಿತ್ತು ಅಂತ ಕಾಣುತ್ತೆ ನಮ್ಮನಿಗೆ ಎಂಥ ಸೊಸೆ ಬೇಕು, ಶರತ್ತಿಗೆ ಎಂಥ ಹೆಂಡತಿ ಬೇಕು ಅಂತ. ಅದಕ್ಕೆ ದುರ್ಗನ್ನ ನಮ್ಮ ಸೊಸೆಯಾಗಿ ಕಳಿಸಿದಾನೆ. ಕರೆಕ್ಟ್ ಆಗಿ ಹೇಳಿದ್ರಿ ಡ್ಯಾಡ್, ಶಿ ಇಸ್ ದ ಬೆಸ್ಟ್. ಈ ದುರ್ಗಾ ಅಲ್ಲಿಗೆ ಹೇಗೋದ್ಲು? ಏನ್ ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಯ್ತು. ಇನ್ನು ಮನೇಲಿ ಅವಳನ್ನ ದೇವತೆ ಮಾಡ್ಬಿಡ್ತಾರೆ. ಈ ದುರ್ಗಾ ನಾನ್ ಅಂದ್ಕೊಂಡಷ್ಟು ಮುಗ್ಧೆ ಏನಲ್ಲ, ಚಾಲಾಕಿ ಇದ್ದಾಳೆ. ಇದೆಲ್ಲದ್ರ ಹಿಂದೆ ಆ ಅಂಬಿಕನ್ ಕೈವಾಡ ಇದ್ದೇ ಇರುತ್ತೆ. ಅದೆಷ್ಟು ಖುಷಿಯಾಗಿರ್ತೀಯೋ ಖುಷಿಯಾಗಿರೋ ದುರ್ಗಾ. ಇದು ನಿನ್ನ ಅಂತಿಮ ಖುಷಿ, ಎಲ್ಲ ಮುಗಿದು ಹೋಗುತ್ತೆ.